ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ರುಚಿ. ಇವತ್ತು ನಾನು ಮಟನ್ ಬೂನಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು 2.5 kg ಮಟನನ್ನು ಕಟ್ ಮಾಡಿ ತಗೊಂಡಿದ್ದೇವೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡಿ ಬರುವ. ಇಲ್ಲಿ ನಮಗೆ 5 ದೊಡ್ಡ ಈರುಳ್ಳಿ ಹಾಗೂ 5 ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ತುಂಡಷ್ಟು ಶುಂಠಿ ಹಾಗೂ 5 ರಿಂದ 6 ಕಾಯಿ ಮೆಣಸನ್ನು ತಗೊಂಡಿದ್ದೇವೆ. ಇಲ್ಲಿ ಕಾಯಿ ಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಳ್ತಾ ಇದ್ದೇವೆ. ಇದು ನಮಗೆ ತರಿಯಾಗಿ ಬೇಕು, ಅದಕ್ಕೋಸ್ಕರ ಈ ಕುಟ್ಟಣಿಗೆಯಲ್ಲಿ ಹಾಕಿ ಜಜ್ಜಿ ತಗೊಳ್ತೇವೆ. ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು, ಆದರೆ ಜಜ್ಜಿ ತಗೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿ ಕ್ರಷ್ ಮಾಡಿ ತಗೊಂಡಿದ್ದೇವೆ ಅಷ್ಟೇ. ಇವಾಗ ನಾವು ಮಟನ್ನಿದ್ದು ಫ್ಯಾಟನ್ನು ಸಪ್ರೇಟಾಗಿ ಇಟ್ಟಿದ್ವಿ, ಅದರದ್ದು ಆಯಿಲನ್ನು ತೆಗಿತೇವೆ. ಮೊದಲು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದರ ಆಯಿಲ್ ಬಿಡೋ ತನಕ ಫ್ರೈ ಮಾಡುವ. ಫ್ರೈ ಆದಮೇಲೆ ಈ ಫ್ಯಾಟನ್ನು ತೆಗೆದು ಸಪ್ರೇಟಾಗಿ ತಗೊಳ್ಬೇಕು. ಹಾಗೂ ಎಣ್ಣೆ ಸಾಕಾಗದಿದ್ದರೆ ಈ ಸಮಯದಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಇದೇ ಎಣ್ಣೆಗೆ ನಾವು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿರೋ 5 ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ತೀವಿ. ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಹಾಗೂ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ಇದಕ್ಕೆ ಇದು ಸಾಫ್ಟ್ ಆದಮೇಲೆ ನಾವು ಕುಟ್ಟಿಟ್ಟಂತಹ ಮಸಾಲೆ ಏನಿದೆ ನೋಡಿ, ಆ ಮಸಾಲವನ್ನು ಇದಕ್ಕೆ ಹಾಕಿ ಈ ಮಸಾಲೆದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ, ಇದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ಮಟನನ್ನು ಆ್ಯಡ್ ಮಾಡುವ. ಇದು ಆಗ ಸಪ್ರೇಟಾಗಿ ತೆಗೆದಿಟ್ಟ ಫ್ಯಾಟ್ ಏನಿದೆ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಗೂ ಒಳ್ಳೆ ಮಿಕ್ಸ್ ಮಾಡಿ, ನೀರೆಲ್ಲ ಏನು ಹಾಕೋದು ಬೇಡ, ಮುಚ್ಚಿಡಿ, ಅದರದ್ದು ನೀರು ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಲಿ. ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮಸಾಲೆಗೆ ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ 1 ಟೀ ಸ್ಪೂನಷ್ಟು ಕಾಳು ಮೆಣಸು, 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/2 ಟೀ ಸ್ಪೂನಷ್ಟು ಜೀರಿಗೆ, 1/2 ಟೀ ಸ್ಪೂನಷ್ಟು ಅರಶಿನ ಪೌಡರ್. ಮಟನಿಗೆ ಯಾವಾಗಲೂ ಗರಂ ಮಸಾಲೆ ಸ್ವಲ್ಪ ಜಾಸ್ತಿ. ಇಲ್ಲಿ ಒಂದು ದೊಡ್ಡ ಪೀಸಷ್ಟು ಚಕ್ಕೆ, ಒಂದು 15 ಪೀಸಷ್ಟು ಲವಂಗ, 1 ಸ್ಟಾರನ್ನು ಕಟ್ ಮಾಡಿ ತಗೊಂಡಿದ್ದಾರೆ. ಹಾಗೂ ಒಂದು ಇಂಥ ಸ್ಪೂನಲ್ಲಿ 1 ಸ್ಪೂನಷ್ಟು ಬಡಶೇಪ್, ಹಾಗೂ ಒಂದು 6 ರಿಂದ 7 ಪೀಸಷ್ಟು ಕೆಂಪು ಮೆಣಸು, ಬ್ಯಾಡಗಿ ಮೆಣಸು. ಇಲ್ಲಿ ನೋಡಿ, ಮಟನ್ ಇದು ನೀರು ಬಿಟ್ಟಿದೆ. ಇವಾಗ ಈ ಮಸಾಲೆಗಳನ್ನು ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ. ತುಂಬ ಹೊತ್ತು ರೋಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾವು, ಯಾಕಂದರೆ ಇಲ್ಲಿ ಅರಿಶಿನ ಪೌಡರ್ ಎಲ್ಲ ಇದೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೇವೆ ಅಷ್ಟೇ. ಇದನ್ನು ಪೌಡರ್ ಮಾಡಲಿಕ್ಕುಂಟು. ನೋಡಿ, ಅಷ್ಟೇ ಆಯಿತು. ಸ್ವಲ್ಪ ಬಿಸಿ ಮಾಡಿದಷ್ಟೇ. ಇದನ್ನೀಗ ಪೌಡರ್ ಮಾಡಿ ತಗೊಳ್ಳುವ. ನೋಡಿ, ಇದು ಪೌಡರ್ ರೆಡಿ ಆದಮೇಲೆ ಮಟನಿಗೆ ಆ್ಯಡ್ ಮಾಡಿದ್ದಾರೆ. ಮಟನಿಗೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೊತ್ತು ಈ ಮಸಾಲೆ ಜೊತೆ ಮಟನ್ ಸ್ವಲ್ಪ ಹೊತ್ತು ಬೇಯಬೇಕು. ಮಸಾಲೆ ಎಲ್ಲ ಮಟನಿಗೆ ಎಳ್ಕೋಬೇಕು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತು ಬೇಯಿಸುವ. ಇವಾಗ ಸ್ವಲ್ಪ ವಿನೆಗರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ನಿಮಗೆ ವಿನೆಗರ್ ಇಷ್ಟ ಇಲ್ಲ ಆದರೆ ನೀವು ಹುಳಿ ನೀರನ್ನು ಕೂಡ ಸ್ವಲ್ಪ ಹಾಕ್ಬೋದು, ಅಥವಾ ಲೆಮನ್ ಸ್ಕ್ವೀಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ಮಟನ್ ಬೂನಾ ರೆಡಿಯಾಗಿದೆ. ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಯನ್ನು ಇವತ್ತು ನಾನು ತೋರಿಸಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷಿಂಗ್ ಮಾಡುವ. ನೋಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಲೂ ತಿಳಿಸಿ. ಇನ್ನು ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.